ಇನ್ನು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ಸಿಡಿದಿದ್ದ ಕಾಂಗ್ರೆಸ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನು ಕಾನೂನು ಹದಗೆಟ್ಟಿದೆ ಅಂತ ಪ್ರಧಾನಿಯವರು ಹೇಳಬೇಕು ಅಂತ ಪ್ರಶ್ನೆ ಮಾಡಲಾಗಿದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮದು ಅತ್ಯಂತ ಸುರಕ್ಷಿತ ರಾಜ್ಯ. ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರು ಬಗ್ಗೆ ಹೇಳಿದ್ರು, ಬೆಂಗಳೂರು ಬಗ್ಗೆ ಮಾತನಾಡಿದ್ರು. ನಮ್ಮ ರಾಜ್ಯದಲ್ಲಿ ಸುರಕ್ಷಿತವಾದಂತ ಕಾನೂನಿದೆ. ಹದಗೆಟ್ಟಿದೆ ಅಂತ ಹೇಳ್ತಿರಲ್ಲ ಪ್ರಧಾನಿ ಮೋದಿ ಅವರೇ, ಹೇಗೆ ಹದಗೆಟ್ಟಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ನೋಡೋಣ. ವಿಶ್ವ ನಾಯಕರು ಬೆಂಗಳೂರಿಗೆ ಬಂದು ದೆಹಲಿಗೆ ಹೋಗ್ತಾರೆ, ಪ್ರಧಾನಿ ಆರೋಪ ಸರಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೇಳಬೇಕು ಏನ್ ಕಾನೂನು ಏನಾಗಿದೆ. ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಾಡಿದ್ರೆ ನಮ್ದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಅದಕ್ಕೆ ಜನ ಮುಗಿಲು ಬಂದು ಬೀಳ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ಏನೊಂದು ಮಾತಾಡಿದ್ರು ಬೆಂಗಳೂರು ಬಗ್ಗೆ ಅಂತ ನೆನಪಿರಬೇಕು. ವರ್ಲ್ಡ್ ಲೀಡರ್ಸ್ ಎಲ್ಲ ಇವತ್ತು ಫಸ್ಟ್ ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು. ಇವತ್ತು ನೀವೇ ನಮ್ಮ ರಾಜ್ಯನ ನಿಮ್ಗೆ ಓಟ್ ಕೊಡ್ಲಿಲ್ಲ ಅಂತ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಬಗ್ಗೆ ನೀವು ಮಾತಾಡಿದ್ರೆ ಅದು ಭಾರತಕ್ಕೆ ಮಾತಾಡ್ದಂಗೆ. ಭಾರತದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದ ಮುಖಾಂತರ ಭಾರತವನ್ನ ವಿದೇಶದಲ್ಲಿ ಜನ ನೋಡ್ತಾರೆ. ಅದನ್ನ ಪ್ರಧಾನಮಂತ್ರಿಗಳು ತಾವೆಲ್ಲ ಗಮನಿಸಬೇಕು. ಇದು ಮಾಡೋದು ಸರಿ ಇಲ್ಲ. ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪೊಲೀಸ್ ಈಸ್ ಕರ್ನಾಟಕ. ಪ್ರೈಮ್ ಮಿನಿಸ್ಟರ್ ಹೇಳಬೇಕು ಏನ್ ಕಾನೂನು ಏನಾಗಿದೆ. ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಾಡಿದ್ರೆ ನಮ್ದು ಮೋಸ್ಟ್ ಸೇಫೆಸ್ಟ್ ಪ್ಲೇಸ್. ಅದಕ್ಕೆ ಜನ ಮುಗಿಲು ಬಂದು ಬೀಳ್ತಾ ಇದ್ದಾರೆ.